ಇದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಅಂತಾರೆ. ಅಂದರೆ ಇವರು ಯೇಸುಕ್ರಿಸ್ತರು ನಮ್ಮೆಲ್ಲರನ್ನು ಕಾಪಾಡೋದಕ್ಕೆ, ರಕ್ಷಣೆ ಮಾರ್ಗದಲ್ಲಿ ನಡೆಸೋದಕ್ಕೆ ಮಗನ ಸ್ಥಾನವನ್ನು, ಮಕ್ಕಳ ಸ್ಥಾನವನ್ನು ಕಲ್ಪಿಸಿಕೊಡೋದಕ್ಕೆ ತ್ಯಾಗ ಆಗಿರುವಂಥದ್ದು. ಇಂಥ ದೊಡ್ಡ ಭಾಗ್ಯವನ್ನು ನಾವು ಕಳ್ಕೊಳ್ತಾ ಇದ್ದೀವಾ ಅಥವಾ ಕಾಪಾಡಿಕೊಳ್ತಾ ಇದ್ದೀವಾ ಎನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗುತ್ತೆ, ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕಾಗುತ್ತೆ. ಏನ್ರಿ, ಇವಾಗ ದಾಸನ ಬಗ್ಗೆ ಅಂತ ಅಂದಾಗ ದಾಸನ ಭಾವನೆಗಳು ಅಂದಾಗ ಗೊತ್ತಾಯಿತು. ಅದೇ ಭಾವನೆ ಇದ್ದಾಗ ನಮ್ಮ ಹತ್ರ ಸ್ವಾತಂತ್ರ್ಯ ಇಲ್ಲ. ಇವಾಗ ದೇವರ ಬಳಿಗೆ ಬರಬೇಕಾದ್ರೆ ಸ್ವತಂತ್ರವಾಗಿ ಬರ್ತಾ ಇದ್ದೀವಾ ಅಥವಾ ಏನಾದರೂ ಭಯ ಇಟ್ಕೊಂಡು ಬರ್ತಾ ಇದ್ದೀವಾ? ಭಯ ಅವಶ್ಯಕತೆ ಇಲ್ಲ. ನಾವು ದೇವರ ಬಳಿಗೆ ಹೋಗ್ತಾ ಇದ್ದೀವಿ. ಭಯ ಯಾವಾಗಿರುತ್ತೆ ಅಂದರೆ ಪಾಪ ಮಾಡಿದಾಗ, ತಪ್ಪುಗಳು ಮಾಡಿದಾಗ, ಪಾಪ ಮಾಡಿದಾಗ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಭಯ ಇರುತ್ತೆ. ಪ್ರಿಯರೇ, ಯಾವಾಗ ನಾವು ದೀಕ್ಷಾಸ್ಥಾನ ಪಡ್ಕೊಂಡಿದ್ದೀವೋ ಅವತ್ತು ನಾವು ದೇವರಿಗೆ ಮಕ್ಕಳಾಗಿದ್ವಿ. ದೇವರಿಗೆ ಮಕ್ಕಳಾಗಿರುವಂಥ ನಾವು ಪ್ರತಿನಿತ್ಯ ಯಥಾರ್ಥವಾಗಿ ಜೀವಿಸಬೇಕು ಅಂತಲೇ ಹೇಳ್ತಾರೆ. ಮಗನ ಭಾವನೆ ಇವಾಗ ಯೇಸು ಕ್ರಿಸ್ತರ ಮಗನು, ಪವಿತ್ರಾತ್ಮನ ಮಗನು, ನಾವು ಕೂಡ ಮಕ್ಕಳಾಗಿರುವಂಥ ನಾವು ಮಕ್ಕಳ ಭಾವನೆ ಇರಬೇಕು. ಮಕ್ಕಳ ಭಾವನೆ ಇದ್ದಾಗ ದೇವರ ಬಳಿಯಲ್ಲಿ ನಾವು ಏನಾಗ್ತೀವಿ ಅಂತೇಳಿ ಇದರಲ್ಲಿ ನೋಡಿ, ಅಲ್ಲಿ ಅದೇ 8ನೇ ಅಧ್ಯಾಯ ಕೆಳಗಡೆ ಮಾತು, 8ನೇ ಅಧ್ಯಾಯ 16ನೇ ವಚನ, 8:16. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಯಾರಿಗೆ ಬಾಧ್ಯರು? ದೇವರಿಗೆ ಬಾಧ್ಯರು, ಕ್ರೈಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರೈಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಅಂದರೆ ಕೆಳಗಡೆ ಒಂದು ವಿಷಯವನ್ನು ಹೇಳುವಂಥದ್ದು. ಇವಾಗ ದೇವರಿಗೆ ನಾವು ಮಕ್ಕಳಾಗಿದ್ದೇವೆ ಅಂದರೆ ಯೇಸು ಕ್ರಿಸ್ತರ ಮೂಲಕ ಬಾಧ್ಯರಾಗಿದ್ದೀವಿ, ತಂದೆಗೆ ಬಾಧ್ಯರಾಗಿದ್ದೀವಿ, ಯೇಸು ಕ್ರಿಸ್ತರಿಗೆ ಬಾಧ್ಯರಾಗಿದ್ದೀವಿ. ಅಂದರೆ ಈ ಒಂದು ಮನೆಯಲ್ಲಿ ಮಗನಿರ್ತಾನಲ್ಲ, ಒಂದು ದೊಡ್ಡ ಮನೆಯಲ್ಲಿ ಒಂದು ಶ್ರೀಮಂತರ ಮನೆಯಲ್ಲಿ ಮಕ್ಕಳಿರ್ತಾರಲ್ಲ, ಈ ಮಕ್ಕಳು ತಂದೆಗೆ ಏನ್ರಿ ವಾರಸುದಾರರು. ಇವಾಗ ನಾವು ದೇವರಿಗೆ ವಾರಸುದಾರರಾಗಿದ್ದೀವಿ, ಬಾಧ್ಯಸ್ಥರು. ದೇವರಿಗೆ ವಾರಸುದಾರರು, ಬಾಧ್ಯಸ್ಥರಾಗಬೇಕಾದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಅವರು ಬಲಿಯಾದರು. ಎರಡನೇದಾಗಿ ಬಲಿಯಾದ ಮೇಲೆ ನಾವು ತಿಳ್ಕೊಂಡ ಮೇಲೆ ಇವಾಗ ವಾಕ್ಯದ ಪ್ರಕಾರ ಇಲ್ಲಾಂದರೆ ಪವಿತ್ರಾತ್ಮ ನಡ್ಕೊಂಡಾಗ ಬಾಧ್ಯಸ್ಥರಾಗ್ತೀವಿ. ಅದನ್ನು ಕಾಪಾಡ್ಕೊಳ್ಬೇಕು, ಉಳಿಸ್ಕೊಳ್ಬೇಕಾದ್ರೆ ದೇವರಿಗೆ ಬಾಧ್ಯರು, ಕ್ರೈಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರೈಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಿರುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಅಂದರೆ ಯೇಸು ಕ್ರಿಸ್ತರು ಮರಣದಲ್ಲಿ ಪಾಲುಗಾರರಾಗಿದ್ದಾರಲ್ಲ, ಯೇಸು ಕ್ರಿಸ್ತರು ಎಲ್ಲಿ? ಮರಣದಲ್ಲಿ ಮರಣ ಹೊಂದಿದ್ದಾರೆ. ಈ ಮರಣದಲ್ಲಿ ನಾವು ಕೂಡ ಏನಾಗಬೇಕಂತೆ? ಪಾಲುಗಾರರಾಗಬೇಕಂತೆ. ಮರಣದಲ್ಲಿ ಪಾಲುಗಾರರು. ನಾವು ಯಾವುದರಲ್ಲಿ ಪಾಲುಗಾರರಾಗ್ತಾ ಇದ್ದೀವಿ? ರೊಟ್ಟಿಯಲ್ಲಿ ಪಾಲುಗಾರರಾಗ್ತಾ ಇದ್ದೀವಿ, ದ್ರಾಕ್ಷಾರಸದಲ್ಲಿ ಪಾಲುಗಾರರಾಗ್ತಾ ಇದ್ದೀವಿ, ಹಾಡುಗಳಲ್ಲಿ ಪಾಲುಗಾರರಾಗ್ತಾ ಇದ್ದೀವಿ, ಏನೋ ಸ್ವಲ್ಪ ಕಾಣಿಕೆ ಕೊಡುವುದರಲ್ಲಿ ಕೂಡ ಪಾಲುಗಾರರಾಗ್ತಾ ಇದ್ದೀವಿ, ವಾಕ್ಯ ಓದೋದರಲ್ಲಿ, ಶ್ರಮೆಯಲ್ಲಿ ಪಾಲುಗಾರರಾಗ್ತಾ ಇದ್ದೀವ? ಶ್ರಮೆಯಲ್ಲಿ ಪಾಲುಗಾರರು. ಹಾಡಿನಲ್ಲಿ ಒಂದು ರೀತಿಯಲ್ಲಿ ಓಕೆ, ವಾಕ್ಯ ಓದುವುದರಲ್ಲಿ ಅದೊಂದು ರೀತಿಯಲ್ಲಿ ಓಕೆ, ಇನ್ನೇನಪ್ಪ ಏನೋ ಸ್ವಲ್ಪ ಕಾಣಿಕೆ ಕೊಡೋದ್ರಲ್ಲಿ ಓಕೆ, ಅಲ್ಲಿ ಒಂದು ಸ್ವಲ್ಪ ಇದೆ. ಇಲ್ಲಿ ಗಮನಿಸಬೇಕು. ಹೇಗೆಂದರೆ ಕ್ರೈಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿ ಪಾಲುಗಾರರಾಗುವೆವು. ಕ್ರೈಸ್ತನು, ಪ್ರಿಯರಾದ ದೇವರ ಮಕ್ಕಳಿರ, ಕ್ರೈಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಬೇಕಂತೆ. ಎಷ್ಟು ಬಾಧೆಗಳು, ಎಷ್ಟು ಹಿಂಸೆಗಳು ಅಂತ ನೋಡುವಾಗ ಏನ್ರಿ, ಆತನು ಹುಟ್ಟಿದಂದಿನಿಂದ ಹಿಂಸೆಗಳು ಪ್ರಾರಂಭವಾಗಿದೆಯಾ?
ಯಾವಾಗ ಹುಟ್ಟಿದ್ದಾರೋ ಅಂದಿನಿಂದ ಯೇಸು ಕ್ರಿಸ್ತರನ್ನು ಕೊಂದಾಕಬೇಕು. ಆಮೇಲೆ ದೊಡ್ಡವರಾದ ಮೇಲೆ ಶ್ರಮೆಗಳು, ಹಿಂಸೆಗಳು, ಶೋಧನೆಗಳಿದೆಯಾ? ಆತನ ಬಾಧೆಗಳಲ್ಲಿ ನಾವು ಪಾಲುಗಾರರಾಗಬೇಕಂತೆ. ಅಲ್ಲಿ ಪರಿಪೂರ್ಣರಾಗಿ, ಅಂದರೆ ದೇವರ ಬಳಿಯಲ್ಲಿ ಪರಿಪೂರ್ಣರಾಗಿ, ಸಂಪೂರ್ಣರಾಗಿ ದೇವರ ಮಕ್ಕಳಾಗಿ ಅನಿಸ್ಕೊಳ್ಬೇಕು. ಇಲ್ಲ ಪರಲೋಕವನ್ನು ನಾವು ಪಡ್ಕೊಳ್ಬೇಕು, ಪರಲೋಕದಲ್ಲಿ ಬಾಧ್ಯಸ್ಥರಾಗಬೇಕು ಅಂದರೆ ಈ ಲೋಕದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಪ್ರಭು ಅನುಗ್ರಹ ಮಾಡಿದ್ದಾರೆ. ಪ್ರಭು ಒಂದು ದಾರಿ ತೋರಿಸ್ಕೊಟ್ಟಿದ್ದಾರೆ. ಇವಾಗ ದೇವರಿಗೆ ಮಕ್ಕಳಾಗುವಂಥ ಭಾಗ್ಯ ಯಾವಾಗ? ವಾಕ್ಯವನ್ನು ತಿಳ್ಕೊಂಡು ನಮ್ಮ ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆಯನ್ನು ಪಡ್ಕೊಂಡಾಗ ದೇವರಿಗೆ ನಾವು ಮಕ್ಕಳಾಗುವಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ. ಈ ಮಕ್ಕಳಾದ ಮೇಲೆ ಮತ್ತೆ ಪರಿಪೂರ್ಣರಾಗಬೇಕಲ್ಲ. ಮಕ್ಕಳಾಗಿದ್ದೀವಿ, ಮಕ್ಕಳಾದ ಮೇಲೆ ಮತ್ತೆ ತಂದೆಯ ಇಷ್ಟವನ್ನು ನೆರವೇರಿಸ್ಬೇಕೇ ಬೇಡವಾ? ಇವಾಗ ನನಗೆ 2 ಮಕ್ಕಳಿದ್ದಾರೆ. 2 ಮಕ್ಕಳು ಆ ಮಕ್ಕಳು ಮತ್ತು ನನಗೋಸ್ಕರ ಇಲ್ಲ ನಾನು ಏನು ಮಾಡ್ತಾಯಿದ್ದೀನೋ ಅದ್ರಿಗೋಸ್ಕರ ಅವರು ಕರೆಕ್ಟಾಗಿ ಕೆಲಸ ಮಾಡಿದಾಗ ನನಗೆ ಸಂತೋಷವಾಗುತ್ತೆ. ನನಗೆ ಸಂತೋಷವಾಗಬೇಕಾದ್ರೆ ಅವರು ಏನು ಮಾಡಬೇಕು ಅವರು ಅಂತ ನೋಡುವಾಗ ಖಂಡಿತವಾಗಿ ನನ್ನ ಇಷ್ಟವನ್ನು ಅವ್ರು ನೆರವೇರಿಸಬೇಕಾಗತ್ತೆ. ಇವಾಗ ನಾವು ದೇವರಿಗೆ ಪ್ರಿಯರಾದ ದೇವ್ರ ಮಕ್ಕಳಿರೋ ಒಳಪಟ್ಟು ದೇವರ ಇಷ್ಟವನ್ನು ನಾವು ನೆರವೇರಿಸ್ಬೇಕಂತೆ. ದೇವರ ಇಷ್ಟವನ್ನು ನಾವು ನೆರವೇರಿಸಬೇಕಾದ್ರೆ ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ಜೀವಿಸ್ಬೇಕಂತೆ. ಯೇಸು ಕ್ರಿಸ್ತರು ಏನು ಹೇಳಿದ್ದಾರೆ ಅಂತ ನೋಡುವಾಗ ಅವ್ರು ಯಾವ ರೀತಿ ಬಾಧೆಗಳನ್ನು ಅನುಭವಿಸಿದಾರೋ ಅದೇ ಬಾಧೆಗಳನ್ನು ಆ ರೀತಿ ನಾವು ಪಾಲುಗಾರರಾಗಬೇಕಂತೆ. ಪಾಲುಗಾರರು ಎಲ್ಲಿ ಪಾಲುಗಾರರಾಗಿದ್ದೀವಿ? ಪ್ರಾರ್ಥನೆ ಗೊತ್ತಿಲ್ಲ, ತಂದೆ ಮಗ ಪವಿತ್ರಾತ್ಮ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ. ಇವಾಗ ಏನಪ್ಪ ಅಂದರೆ ಜಸ್ಟ್ ತಿಳ್ಕೊಂಡಿದ್ದೀವಿ, ಬಂದಿದ್ದೀವಿ, ಓಕೆ. ಮತ್ತು ತುಂಬ ಇದೆಯಾ, ಸ್ವಲ್ಪ ಇದೆಯಾ? ಯೇಸು ಕ್ರಿಸ್ತರ ವಿಷಯದಲ್ಲಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳು, ನಿಮ್ಮೆಲ್ಲರಿಗೋಸ್ಕರ ಆತನು ಬಲಿಯಾದ, ನಮ್ಮೆಲ್ಲರಿಗೋಸ್ಕರ ಆತನು ಬಲಿಯಾದ. ಇವಾಗ ನಮ್ಮ ಸಹೋದರ ನಿಮಿತ್ತವಾಗಿ ನಾವೇನಾಗಬೇಕಂತೆ ಬಲಿ ಆಗಬೇಕು. ಬಲಿ ಅಂದರೆ ನಿಮ್ಮ ಕೆಲಸ. ಇವಾಗ ನೋಡಿ, ಇವಾಗ ದೇವರ ವಾಕ್ಯ ಕಲಿಬೇಕಂದ್ರೆ ಅದಕ್ಕೆ ಟೈಮ್ ಕೊಡಬೇಕಾ ಇಲ್ವಾ? ದೇವರ ವಾಕ್ಯವನ್ನು ಕಲಿಬೇಕಂದ್ರೆ ಅದಕ್ಕೆ ಟೈಮ್ ಕೊಡಬೇಕಾ? ವಾಕ್ಯಕ್ಕೆ ಟೈಮ್ ಕೊಡಬೇಕಾ? ಒಂದು ದಿನದಲ್ಲಿ ಬರುತ್ತಾ? ಒಂದು ದಿನ 2 ದಿನದಲ್ಲಿ ಬರಲ್ಲ. ಮೊದಲನೇದಾಗಿ ಕಲಿಬೇಕು, ಅರ್ಥ ಮಾಡ್ಕೊಳ್ಬೇಕು, ಆನಂತರ ಜೀರ್ಣ ಮಾಡ್ಕೋಬೇಕು, ಆನಂತರ ಸುವಾರ್ತೆಗೋಸ್ಕರ ಸಿದ್ಧರಾಗಬೇಕು, ಸೇವೆಗೋಸ್ಕರ ಸಿದ್ಧರಾಗಬೇಕು. 2 ಅವಕಾಶಗಳಿದೆ ನಮ್ಮಲ್ಲಿ. ಒಂದು, ನಾವು ಕಷ್ಟಪಟ್ಟು ವಾಕ್ಯಗಳನ್ನು ಚೆನ್ನಾಗಿ ಕಲ್ತ್ಕೊಂಡು ಹೊರಗಡೆ ಹೋಗಿ ಸುವಾರ್ತೆ ಮಾಡ್ಬೋದು. ಇಲ್ಲಾಂದರೆ ಸಭೆಯಲ್ಲಿ ವಾಕ್ಯದ ಪ್ರಕಾರ ಯಾರು ಸೇವೆ ಮಾಡ್ತಾ ಇರ್ತಾರೋ ಅಂಥವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಇವಾಗ ನಿಮ್ಮ ಪ್ರಾಂತದಲ್ಲಿ ಸುನೀಲ್ ಕುಮಾರ್ ಬೆಳೀತಾ ಇದ್ದಾರೆ, ವಾಕ್ಯದಲ್ಲಿ ಬೆಳೀತಾ ಇದ್ದಾರೆ, ವಾಕ್ಯ ಹೇಳ್ತಾ ಇದ್ದಾರೆ. ಇನ್ನೂ ಅನೇಕ ಕಡೆ ಸುವಾರ್ತೆ ಮಾಡಬೇಕಂದ್ರೆ ನೀವೆಲ್ಲರ ಕೈ ಜೋಡಿಸಿದರೆ ಅವರು ಮುಂದೆ ಹೋಗೋದಕ್ಕಾಗತ್ತೆ, ಹೌದಲ್ವ? ಅದೇ ಪ್ರಕಾರ ಕರ್ನಾಟಕದಲ್ಲಿ ನಾವು ಮುಂದೆ ಹೋಗಬೇಕಂದ್ರೆ ನಮಗೂ ಕೂಡ ಸಪೋರ್ಟಾಗಿ ಇರಬೇಕಾಗತ್ತೆ. ಇವಾಗ ನಾವು ವಾಕ್ಯಗಳನ್ನು ಕಲಿತು ನಾವು ಮುಂದೆ ಹೋಗ್ತಿದ್ದೀವ ಅಥವಾ ಇನ್ನೊಂದು ರೀತಿಯಲ್ಲಿ ಸಹಕಾರಿಗಳಾಗಿದ್ದೀವ ಅನ್ನೋದನ್ನು ನಮ್ಮನ್ನು ನಾವು ಪರಿಶೋಧನೆ ಮಾಡ್ಕೋಬೇಕು. 2 ಮಾಡಬೇಕಾ? ದೇವ್ರ ವಾಕ್ಯಗಳು 2 ಆಪ್ಷನ್ ಕೊಟ್ಟಿದ್ದಾರೆ. ನೀವು ಚೆನ್ನಾಗಿ ಕಲೀರಿ, ಹೋಗಿ ಹೊರಗಡೆ. ಇಲ್ಲಾಂದ್ರೆ ಮನೆಯಲ್ಲಿ ಹೇಳ್ತಿದ್ದೀವ, ಮನೆಯಲ್ಲಿ ಯಾರಿಗಾದ್ರೂ ಹೇಳ್ತಾ ಇದ್ದೀವಿ ವಾಕ್ಯಗಳನ್ನು, ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಮನೇಲಿ ಕನಿಷ್ಠ ಪಕ್ಷದಲ್ಲಿ ನಮ್ಮ ಆತ್ಮವನ್ನು ಕಾಪಾಡಿಕೊಂಡು, ನಮ್ಮ ಕುಟುಂಬವನ್ನು ಕಾಪಾಡಿಕೊಂಡು, ಎಲ್ಲರನ್ನ ಕಾಪಾಡಿಕೊಂಡು ಒಂದು ರೀತಿಯಲ್ಲಿ ಬೆಳೀತಾ ಇದ್ದೀವ, ಒಳ್ಳೆಯದು. ಅವಾಗ ಎಲ್ಲರೂ ಸೇರಿ ಗುಂಪಾಗಿ ಮನೆ ಕುಟುಂಬದವರು ಸಹಿತವಾಗಿ ಬಂದು ವಾಕ್ಯಗಳನ್ನು ಕೇಳ್ತಾ ಇದ್ದೀವೋ ಒಳ್ಳೆಯದು. ಆನಂತರ ಇನ್ನೊಂದು ರೀತಿಯಲ್ಲಿ ಹೊರಗಡೆ ಹೋಗಿ ಸುವಾರ್ತೆ ಮಾಡ್ತಾ ಇದ್ದೀವೋ ಒಳ್ಳೆಯದು. ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ವಾ? ಹೋಗೋರು ಯಾರಾದರೂ ಇದ್ದಾರಾ? ಬ್ರದರ್ ನೀವಿರಿ, ನಿಮ್ಗೇನು ಸಪೋರ್ಟ್ ಬೇಕು ನೋಡಿ, ಪೆಟ್ರೋಲ್ಗೆ ಬೇಕಾ, ನಮಗೇನಾಗುತ್ತೋ ಅದನ್ನು. ಅದು ಕೂಡ ಒತ್ತಾಯದಿಂದ ಯಾರು ಮಾಡಬಾರ್ದು. ಒತ್ತಾಯದಿಂದ ಯಾರಾದರೂ ಮಾಡಬೇಕಾ? ಒತ್ತಾಯ ಯಾರು ನಾನೇನು ಕೇಳಿದ್ದೀನಿ ಅಂತ ತಿಳ್ಕೊಂಡು, ನಾನು ನಿಮಗೇನೋ ಕೇಳಿದ್ದೀನಿ ಅಂತ ತಿಳ್ಕೊಳ್ಳಿ, ನಾನು ಕೇಳಿದ್ರಿಂದ ಕೊಡಬೇಕಾ? ನಾವೇನೋ ಕೇಳಿರುವುದರಿಂದ ಕೊಡಬೇಕಾ? ನಿಮ್ಮ ಮೊದಲನೇದಾಗಿ ನಿಮ್ಮ ಭಕ್ತಿ, ಎರಡನೇದಾಗಿ ನಂಬಿಕೆ, ಮೂರನೇದಾಗಿ ಕೆಲಸ ನಡೀತಾ ಇದೆಯಾ ಇಲ್ವಾ ಅಂತ ನೋಡಿ ಆನಂತರ ದೇವರು ಮನಸ್ಸು ಕೊಟ್ಟರೆ ಆ ಮನಸ್ಸಿನ ಪ್ರಕಾರ ಕೊಡಬೇಕಾಗತ್ತೆ. ಒತ್ತಾಯದಿಂದ ಕೊಟ್ಟರೆ ಅದು ದೇವರಿಗೆ ಮುಟ್ಟಲ್ಲ. ಅರ್ಥ ಇದೆ? ಒತ್ತಾಯದಿಂದ ಕೊಟ್ಟರೆ ಅದು ದೇವರ ಸನ್ನಿಧಿಗೆ ಮುಟ್ಟಲ್ಲ. ಬಲವಂತದಿಂದ ಕೊಟ್ಟರೆ ಅದು ಇಲ್ಲ. ಮತ್ತೇನು? ಧಾರಾಳವಾಗಿ ಕೊಡಬೇಕು ಅಂತಾರೆ. ಮನಸ್ಫೂರ್ತಿಯಿಂದ
ಧಾರಾಳವಾಗಿ ಕೆಲಸ ಮಾಡಬೇಕು. ಪ್ರಾರ್ಥನೆಗೆ ಬರಬೇಕಾದ್ರೆ ಯಾರಾದರೂ ಒತ್ತಾಯ ಮಾಡಿದ್ದಾರಂತೇಳಿ ಪ್ರಾರ್ಥನೆ ಬರಬೇಕಾ ಅಥವಾ ಧಾರಾಳವಾಗಿ ಬರಬೇಕಾ? ಧಾರಾಳವಾಗಿ ಮನಸ್ಫೂರ್ತಿಯಿಂದ ಬರಬೇಕು. ಮನಸ್ಫೂರ್ತಿಯಿಂದ ವಾಕ್ಯಗಳನ್ನು ಕೇಳಬೇಕು, ಸುವಾರ್ತೆಯಲ್ಲಿ ಇರಬೇಕು, ಏನಾದರೂ ನಮ್ಮ ಕೈಲಾದರೆ ಸಹಾಯ ಮಾಡಬೇಕು. ಇವೆಲ್ಲ ದೇವರು ಕೊಟ್ಟಿರುವಂಥದ್ದು. ಇವೆಲ್ಲ ಕೆಲಸದಲ್ಲಿರಬೇಕು. ಒಂದು ವೇಳೆ ನಿಂದನೆಗಳಿರುತ್ತಲ್ಲ, ಶ್ರಮೆಗಳು, ನಿಂದನೆಗಳು ಬಂದಾಗ ಏನು ಮಾಡಬೇಕು? ನಿಂದನೆಗಳು ಯಾರಾದರೂ ಮೊಟ್ಟ ಮೊದಲು ಮನೆಯಲ್ಲಿ ಪರೀಕ್ಷೆ ನಡೀತಾ ಇರುತ್ತೆ ಪ್ರಿಯರೇ. ಏನಮ್ಮ ಮನೆಯಲ್ಲಿ ನಡೀತಾ? ಮನೆಯಲ್ಲಿ ಎಲ್ಲಿ ನಡೆಯುತ್ತೆ? ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಹೋರಾಟ ನಡೆಯುತ್ತೆ. ಈ ಗಂಡ ಹೆಂಡತಿ ಮಕ್ಕಳ ಮಧ್ಯದಲ್ಲಿ ಹೋರಾಟ ನಡೆದಾಗ ಅಲ್ಲಿ ನಾವೇನಾಗಬೇಕು ಹೇಳಿ? ಗೆಲ್ಲಬೇಕು. ಮನೆಯಲ್ಲೇ ಗೆಲ್ಲದೆ ಹೋದರೆ ಹೊರಗಡೆ ಯಾರನ್ನಾದ್ರೂ ಗೆಲ್ಲಕ್ಕಾಗುತ್ತಾ? ಆಗುತ್ತೇನು? ಮನೆಯಲ್ಲಿ ಮಕ್ಕಳನ್ನು ಇಲ್ಲ ಹೆಂಡತಿ ಗಂಡನನ್ನು ಗೆಲ್ಲೋದಕ್ಕಾಗದೆ ಹೋದರೆ ಹೊರಗಡೆ ಯಾರನ್ನಾದ್ರೂ ನಾವು ಬದಲಾವಣೆ ಮಾಡ್ತೀವ? ನನ್ನ ಹೆಂಡತಿ ನನ್ನ ಮಾತನ್ನು ಕೇಳಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಬಂದು ಏನು ಹೇಳ್ತೀನಿ? ನನ್ನ ಮಕ್ಕಳೇ ನನಗೆ ಮಾತು ಕೇಳಿಲ್ಲ ಅಂದರೆ ನಿಮ್ಮ ಹತ್ರ ಬಂದು ನಾನು ಹೇಳೋಕ್ಕೆ ಮನಸ್ಸು ಬರುತ್ತಾ? ಅದಕ್ಕೆ ನಿಮ್ಮ ಆತ್ಮಗಳನ್ನು ನೀವು ಕಾಪಾಡ್ಕೊಳ್ಳಿ. ಎರಡನೇದಾಗಿ ನಾನು ಇನ್ನೊಂದೇನಪ್ಪ ಅಂದರೆ, ನನ್ನ ಹೃದಯದಲ್ಲಿ ಯಾರ ಮೇಲೆ ದ್ವೇಷ ಇಲ್ಲ, ಹಾಗೆ ಇಲ್ಲ. ಒಂದೇ ಇದೆ, ನಿಜವಾಗ್ಲೂ ಹೇಳ್ತೀನಿ, ನನ್ನಲ್ಲಿ ಪ್ರೀತಿ ಮಾತ್ರ. ಯೇಸು ಕ್ರಿಸ್ತರು ತೋರಿಸಿರುವಂಥ ಪ್ರೀತಿ ಇರುವುದರಿಂದನೇ ಮನಸ್ಫೂರ್ತಿಯಿಂದ ನನ್ನ ಆತ್ಮೀಯ ಅಕ್ಕಂದಿರು, ನನ್ನ ಆತ್ಮೀಯ ತಂಗಿಯರು, ನನ್ನ ಆತ್ಮೀಯ ತಮ್ಮಂದಿರು, ಇದ್ರ ಮೂಲಕ ನಾವು ಸರಿಯಾಗಬೇಕು, ದೇವರಿಗೆ ಹತ್ತಿರ ಆಗಬೇಕು. ಈಗ ಸ್ವಂತ ಅಕ್ಕಳಂತೇಳಿ, ಸ್ವಂತ ತಂಗಿಯರಂತೇಳಿ ನಾನು ಮನಸ್ಫೂರ್ತಿಯಿಂದ ಹೇಳುವಂಥದ್ದು. ನಾವು ನರಕಕ್ಕೆ ಹೋಗಬಾರ್ದು. ನಮ್ಮ ಮಾತುಗಳಿಂದ, ನಮ್ಮ ಕ್ರಿಯೆಗಳಿಂದ ನಾವು ಮಿಸ್ ಆಗ್ತಾ ಇರ್ತೀವಿ, ನಾವು ದಾರಿ ತಪ್ತಾ ಇರ್ತೀವಿ. ಅದು ಸುಲಭವಾಗಿ ಏನಂದರೆ ಆವೇಶ ಬರುತ್ತಲ್ಲ, ಸುಲಭವಾಗಿ ಏನೇನೋ ಮಾತಾಡ್ತೀವಿ. ನೋಡಬೇಕು, ಆಲೋಚನೆ ಮಾಡಬೇಕು. ಇನ್ನೊಬ್ಬರು ದುಃಖ ಪಡ್ತಾ ಇದ್ದಾರಾ, ನಾನು ದುಃಖ ಪಡ್ತೀನ, ಮನೇಲಿ ದುಃಖ ಪಡ್ತಾರಾ, ನೀವು ಎಲ್ಲ ನೋಡ್ಕೋಬೇಕು. ಎಲ್ಲರ ಕುಟುಂಬದಲ್ಲಿ, ಒಂದು ಕುಟುಂಬ ಅಲ್ಲ, ನನ್ನ ಕುಟುಂಬದಲ್ಲಿ ಸಮಸ್ಯೆ ಇದ್ದಾಗ ನನ್ನ ಮಕ್ಕಳಿಗೆ ಹೇಳ್ಕೊಳ್ತೀನಿ, ಇನ್ನೊಂದು ಕುಟುಂಬದಲ್ಲಿ ಸಮಸ್ಯೆ ಇದ್ದಾಗ ನಾನು ಹೇಳ್ತಾ ಇರ್ತೀನಿ. ಫೋನ್ಗಳು ತುಂಬ ಬರ್ತಾ ಇರುತ್ತೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನು ನೋಡಿ. 5 1ನೇ ವಚನ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ದಾಸತ್ವದ ನೊಗದಲ್ಲಿ ಸಿಕ್ಕಿಕೊಳ್ಳಬೇಡಿರಿ ಏನ್ರಿ? ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಸೇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ನೋಡಿದ್ರ? ಅಂದರೆ ನಮ್ಮನ್ನು ಸ್ವಾತಂತ್ರ್ಯದಲ್ಲೇ ನಿಲ್ಲಿಸಿದ್ದಾರೆ. ಇವಾಗ ನಾವು ಸ್ವತಂತ್ರರು, ದೇವರಿಗೆ ಮಕ್ಕಳು, ದೇವರಿಗೆ ಬಾಧ್ಯಸ್ಥರು. ಯಾರಿಗೆ ದಾಸರಾಗಬೇಕು? ಕೇವಲ ದೇವರಿಗೆ ಮಾತ್ರ ನಾವು ದಾಸರಾಗಬೇಕು. ಕ್ರಿಸ್ತನಿಗೆ ಮಾತ್ರ ನಾವು ವಿಧೇಯರಾಗಬೇಕು. ದಾಸರಂದರೆ ವಿಧೇಯರಾಗಬೇಕು. ಅವ್ರು ಏನು ಹೇಳಿದ್ದಾರೋ ಅದರ ಪ್ರಕಾರ ಮಾತ್ರ ನಾವು ನೋಡ್ಕೊಳ್ಬೇಕು. ದೇವರಿಗೆ ಮಾತ್ರ ದಾಸರಾಗಬೇಕು. ಈ ದೇಹಕ್ಕೆ ದಾಸರಾಗಬಾರ್ದು, ಓಕೆನಾ? ಇನ್ನೊಬ್ಬ ಸೈತಾನಿಗೆ ದಾಸರಾಗಬಾರ್ದು. ಯಾವುದಕ್ಕೂ ನಾವು ದಾಸರಾಗಬಾರ್ದು. ಯಾರಿಗೆ ದಾಸರಾಗಬೇಕು? ದೇವರಿಗೆ, ಯೇಸು ಕ್ರಿಸ್ತರಿಗೆ ನಾವು ವಿಧೇಯರಾಗಿ ಅವರ ಪ್ರಕಾರ ನಾವು ನಡ್ಕೊಂಡಾಗ ಅದ್ಭುತವಾದಂಥ ಜೀವನ. ಇವಾಗ ಈ ಅದ್ಭುತವಾದಂಥ ಜೀವನವನ್ನು ಜೀವಿಸಿ ನಿತ್ಯ ಲೋಕವನ್ನು ಪಡ್ಕೋಬೇಕು. ಆ ನಿತ್ಯ ಲೋಕವನ್ನು ಪಡ್ಕೊಳ್ಬೇಕಾದ್ರೆ ಖಂಡಿತವಾಗಿ ಈ ಒಂದು ಸ್ವಾತಂತ್ರ್ಯವನ್ನು ಇದೆಯಲ್ಲ, ಈ ಸ್ವಾತಂತ್ರ್ಯವನ್ನು ಏನು ಮಾಡ್ಕೊಳ್ಬೇಕು? ಉಪಯೋಗಿಸ್ಕೊಳ್ಬೇಕು. ಇದನ್ನು ಬಿಟ್ಟು ಮತ್ತೆ ದಾಸನ ಭಾವದಲ್ಲಿ ಹೋಗಿ ಬೀಳುವಂಥದ್ದು, ಇಲ್ಲಾಂದರೆ ಸೈತಾನನ ಒಂದು ಕ್ರಿಯೆಗಳಿಗೆ ಹೋಗಿ ಬಿದ್ದಾಗ, ಸೈತಾನನ ಹತೋಟಿಯಲ್ಲಿ ಬಿದ್ದಾಗ, ಅವನ ದಾರಿಯಲ್ಲಿ ಬಿದ್ದಾಗ ಏನಾಗ್ತೀವಿ? ಇರೋ ವಿಷಯಗಳನ್ನು ಕಳ್ಕೊಳ್ತೀವಿ. ಅಂದರೆ ಇರುವಂಥ ನಿತ್ಯ ಜೀವವನ್ನು ನಾವು ಕಳೆದುಕೊಂಡು ಮತ್ತೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗತ್ತೆ. ನಿತ್ಯ ಜೀವನ ಕಳೆದುಕೊಂಡು ಬೆಂಕಿಯ ಕೊಂಡಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ನಮ್ಗೆ ಬರುತ್ತೆ. ಅಂಥ ಪರಿಸ್ಥಿತಿಯನ್ನು ನಾವು ತಂದುಕೋಬಾರ್ದು. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ?
ಕ್ರಿಸ್ತನ ಪಾಲಿನಲ್ಲಿ, ಅಂದರೆ ಕ್ರಿಸ್ತನ ಒಂದು ಮರಣದಲ್ಲಿ ಪಾಲುಗಾರರಾಗಬೇಕು. ಇವಾಗ ರೊಟ್ಟಿ ದ್ರಾಕ್ಷರಸ ಬಂದಾಗ ಒಂದು ಮಾತನ್ನು ಹೇಳ್ತೀವಿ, ರೊಟ್ಟಿ ದ್ರಾಕ್ಷರಸ ಬಂದಾಗ ಈ ಪದವನ್ನು ಬಳಸ್ತೀವ, ಕ್ರಿಸ್ತನ ಮರಣದಲ್ಲಿ ಪಾಲುಗಾರರಾಗ್ರಿ ಅಂದಾಗ ರೊಟ್ಟಿಯಲ್ಲಿ ಕೈ ಹಾಕ್ತಾಯಿದ್ವಿ, ದ್ರಾಕ್ಷರಸದಲ್ಲಿ ಕೈ ಹಾಕ್ತಿದ್ವಿ. ಓಕೆ, ಅಲ್ಲಿ ತೊಗೊಂಡಿದ್ವಿ. ಆಮೇಲೆ ಏನು ಮಾಡಬೇಕಂತಿರುತ್ತೆ ಅದರ ಅರ್ಥ? ತೊಗೊಂಡ್ಮೇಲೆ ಏನು ಮಾಡಬೇಕಂತಿರುತ್ತೆ ಪ್ರೇರೆ? ಮೊಟ್ಟ ಮೊದಲು ನಮ್ಮ ಜೀವನ, ಮೊಟ್ಟ ಮೊದಲು ಏನಮ್ಮ ಮೊಟ್ಟ ಮೊದಲು ನಾವು ದೇವರಿಗೆ ಮಕ್ಕಳಾಗಿ ಒಳ್ಳೆಯವರಾಗಿ ಜೀವಿಸಿ, ಆ ನಂತರ ಏನಾಗಬೇಕು? ದೇವರ ಸುವಾರ್ತೆ ಪ್ರಾರಂಭ. ಅದು 2 ಅವಕಾಶ ಇದೆ ಅಂತ ಆಲ್ರೆಡಿ ನಮ್ಗೆ ಗೊತ್ತಾಗಿದೆ. 2 ರೀತಿಯಲ್ಲಿ ಯಾವುದನ್ನು ಬಳಸ್ಕೊಳ್ತೀರೋ ಬಳಸ್ಕೊಳ್ಬೇಕು, ನಿಮ್ಮಿಷ್ಟ. ಅದು ಚೆನ್ನಾಗಿ ವಾಕ್ಯಗಳನ್ನು ಕಲಿತು ಸಿದ್ಧರಾಗ್ತೀರಿ. ಇವಾಗ ಮಹಿಳೆಯರು ಕೂಡ ವಾಕ್ಯಗಳನ್ನು ಹೇಳಿ ಅಂತ ಹೇಳಿದ್ವಿ. ಏನಮ್ಮ ನೆಕ್ಸ್ಟ್ ಮಂತಿನಿಂದ ಮತ್ತೆ ನೀವು ಸ್ಟಾರ್ಟ್ ಮಾಡಿ. ಯಾರು ಏನು ಅಂದ್ಕೊಂಡ್ರೆ ನಮಗೆ ಆಗಬೇಕು ಹೇಳಿ? ಯಾರು ಏನು ಅಂದ್ಕೊಂಡ್ರೆ ಬರೋದೇನಿದೆ? ನೀವು ಕಲೀರಿ ವಾಕ್ಯಗಳನ್ನು. ಯಾಕಂದರೆ ಈ ಸಮಾಜದಲ್ಲಿ ಇವ್ರು ಮಾತ್ರ ಅಲ್ಲ, ಅವರು ಹೇಳಬೇಕು, ನೀವು ಹೇಳಬೇಕು, ಇನ್ನೊಬ್ಬರು ಹೇಳಬೇಕು. ವಾಕ್ಯಗಳನ್ನು ಕಲಿತು ಒಬ್ಬರು ಇಬ್ಬರು ಮಾತ್ರ ಅಲ್ಲ, ತುಂಬ ಕೆಲಸ ಇದೆಯಾ? ಇದಿಷ್ಟರಲ್ಲೇನ ತುಂಬ ಇದೆಯಾ? ಕಲಿಬೇಕು. ಹೆಂಗಿರ್ಬೇಕಂದ್ರೆ ಯಾರನ್ನ ನೋಡಿ ಕಲಿತೀರಾ? ಮನೋಜ್ ಕುಮಾರ್ ವಿಲ್ಸನ್ ಹೇಗೆ ಮಾತಾಡ್ತಾ ಇದ್ದಾರೋ, ನೀವು ಚೆನ್ನಾಗಿ ವಿದ್ಯಾವಂತರಲ್ವಾ? ಯಾರ್ಯಾರು ವಿದ್ಯಾವಂತರಾಗಿದ್ದೀರೋ, ಜ್ಞಾನಿಗಳಾಗಿದ್ದೀರೋ, ಲೋಕದ ಜ್ಞಾನ ಏನಿದೆಯೋ ಚೆನ್ನಾಗಿ ಕಲೀರಿ. ಚೆನ್ನಾಗಿ ವಾಕ್ಯವನ್ನು ಸ್ಟಡಿ ಮಾಡಿ ಇನ್ನೊಬ್ಬರಿಗೆ ಸಾರಿ. ಓಕೆನಾ? ಇನ್ನೊಬ್ಬರನ್ನ ದೇವರ ಮಾರ್ಗದಲ್ಲಿ ನಡೆಸಿ ಪ್ರಿಯರೇ. ಇವಾಗಲೂ ಕೂಡ ಬೈಬಲ್ನ ಏನ್ರಿ ನಾನು ಇಷ್ಟು ಹೇಳುವಾಗ ಸುಮಾರು 1000 ಮೆಸೇಜ್ ಇಟ್ಕೊಂಡಾಗಲೂ ಕೂಡ ಮತ್ತೆ ಸಾಯಂಕಾಲ ಏನು ಹೇಳಬೇಕು, ಬೆಳಿಗ್ಗಿಂದ ಕೂತ್ಕೊಳ್ತೀವಿ, ಇದೇ ಧ್ಯಾನದಲ್ಲಿ ಇರ್ತೀವಿ. ಕೆಲವು ಹೊಸ ಅಂಶಗಳನ್ನು ಮಾತಾಡಬೇಕಾದ್ರೆ ಧ್ಯಾನದಲ್ಲಿ ಇಲ್ಲದೆ ಹೋದರೆ ಮಾತಾಡೋಕ್ಕಾಗಲ್ಲ. ಹೌದಲ್ವ? ಧ್ಯಾನದಲ್ಲಿ ಇರೋದು ಹೋದರೆ ಇವಾಗ ವಾರಕ್ಕೆ ಒಂದು ಟೈಮ್ ಮೆಸೇಜ್ ಹೇಳ್ಬೇಕಂದ್ರೆ ದೊಡ್ಡ ಕೆಲಸ ಅಲ್ಲ. ಯಾಕಂದರೆ ಒಂದು ವಾರ ಟೈಮ್ ಇರುತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿ ಮಾತಾಡ್ಬೋದು. ಪ್ರತಿನಿತ್ಯ ಹೇಳಬೇಕಾದ್ರೆ ಡೈಲಿ ಪ್ರಿಪೇರ್ ಆಗಬೇಕು, ಹೇಳಬೇಕು. ಇನ್ನೊಂದು ಕಡೆ ಹೋಗ್ಬೇಕು, ಅಲ್ಲಿ ಹೇಳಬೇಕಂದ್ರೆ ಧ್ಯಾನದಲ್ಲಿರಬೇಕು. ಮೊದಲನೇದಾಗಿ ನಾವು ಅದನ್ನು ಪಾಲಿಸಬೇಕು. ಈ ರೀತಿಯಲ್ಲಿ ಇರುತ್ತೆ ಪ್ರೇಯರ್. ಯಾಕೆಂದರೆ ಪ್ರತಿನಿತ್ಯ ಕೂಡ ಒಂದೊಂದು ವೀಡಿಯೋ ಬಿಡ್ತಾ ಇದ್ವಿ, ನೇರ ಪ್ರಸಾರದಲ್ಲಿ ಮಿಸ್ ಮಾಡ್ಕೋಬೇಡಿ ಯಾರು ಕೂಡ. ಆ ಟೈಮ್ ಏನಿದೆ ಅದನ್ನು ಕೊಡಿ, ಆ ಟೈಮ್ ಖಂಡಿತವಾಗಿ ಪಾಲಿಸ್ರಿ. ಅದೇ ರೀತಿಯಲ್ಲಿ ಸುನೀಲ್ ವಾಕ್ಯ ಹೇಳುವಾಗ ಆತನ ಮಕ್ಕ ನೋಡಬೇಡಿ, ಆತನ ದೇವ್ರ ವಾಕ್ಯ ಹೇಳ್ತಾ ಇದ್ದಾರೆ ಅಂತೇಳಿ ಮೊದಲನೇದಾಗಿ ನಮ್ಮ ಸಭೆಯಲ್ಲಿದ್ದವರು ಎಲ್ಲರೂ ನೋಡಿ ಆಮೇಲೆ ಇನ್ನೊಬ್ರಿಗೆ ಶೇರ್ ಮಾಡಿ. ನಾನು ಮಾಡ್ತಾಯಿದ್ದೀನಲ್ಲ, ನಾನು ಮಾಡ್ತಿಲ್ಲೋ, ಸುಮಾರು ಎಲ್ಲರಿಗೂ ಶೇರ್ ಮಾಡ್ತೀನಿ. ಮತ್ತು ನೀವು ನಿಮಗೆ ಪರಿಚಯದವ್ರಿಗೆ ಶೇರ್ ಮಾಡ್ಬೇಕು ತಾನೆ. ಮಾಡೋರಿಗೆ ದೇವ್ರ ಸ್ತೋತ್ರ. ಒಂದು ವೇಳೆ ಮಾಡಿಲ್ಲ ಅಂದರೆ ಮಾಡೋದು ಕಲೀರಿ. ಅವ್ರು ಹೇಳ್ತಾರೆ ನಾನು ಯಾಕೆ ಮಾಡಲಿ, ಇವ್ರು ಹೇಳ್ತಾರೆ ಬೇಡ. ದೇವ್ರ ಮಾತನ್ನು ಹೇಳ್ತಾ ಇದ್ದಾರೆ. ಯಾರ್ಯಾರು ಒಳ್ಳೆ ರೀತಿಯಲ್ಲಿ ವಾಕ್ಯ ಹೇಳ್ತಾಯಿದ್ರು ವಾಕ್ಯದ ಪ್ರಕಾರ ನಾವು ಕೇಳೋಣ, ಕಲಿಯೋಣ, ಪ್ರೋತ್ಸಾಹ ಕೊಡೋಣ. ಸ್ತ್ರೀಯರಲ್ಲಿ ಮಾತಾಡ್ತಾ ಇದ್ದಾರೆ, ಅವ್ರಿಗೂ ಪ್ರೋತ್ಸಾಹ ಕೊಡೋಣ. ಒಂದು ವೇಳೆ ವಾಕ್ಯವನ್ನು ಏನಾದರೂ ತಪ್ಪು ಮಾಡಿದ್ರೆ ಪರ್ಸ್ನಲ್ ಆಗಿ ಅಮ್ಮ ಈ ಥರ ಅಲ್ಲ, ಈ ಥರ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಡೋಣ. ಅವರು ರೆಡಿ ಆಗಬೇಕು, ನೀವು ರೆಡಿ ಆಗಬೇಕು. ಯಾಕಂದರೆ ಸ್ತ್ರೀಯರು ದೇವ್ರ ಮಕ್ಕಳು, ಪುರುಷರು ದೇವ್ರ ಮಕ್ಕಳು, ಎಲ್ಲರೂ ದೇವ್ರ ಮಕ್ಕಳು. ನಾವೆಲ್ಲರೂ ಒಂದೇ. ದೇವರ ಆತ್ಮೀಯರಲ್ಲಿ ಬೆಳೆಯೋಣ, ದೇವರ ಜ್ಞಾನದಲ್ಲಿ ಬೆಳೆಯೋಣ. ದೇವರ ಮಕ್ಕಳಾಗಿದ್ದೀವಿ. ಈ ದೇವರ ಮಕ್ಕಳಾಗಿರುವಂಥ ಈ ಭಾಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ, ಸಂಪೂರ್ಣರಾಗಬೇಕಾದ್ರೆ ಕ್ರಿಸ್ತನ ಬಾಧೆಯಲ್ಲಿ ಪಾಲುಗಾರರಾಗಬೇಕು. ಪೌಲನು ಹೇಳುವಂಥದ್ದು, ಯೇಸು ಪ್ರಭು ಯಾವ ರೀತಿ ಶ್ರಮೆ ಪಟ್ಟಿದ್ದಾರೋ ನಾನು ಕೂಡ ಶ್ರಮೆ ಪಟ್ಟಿದ್ದೀನಿ. ನಾನು ಕ್ರಿಸ್ತನನ್ನು ನೋಡಿ ನಡ್ಕೊಂಡಿದ್ದೀನಿ. ಅಂದರೆ ಕ್ರಿಸ್ತನನ್ನು ಮಾದರಿಯನ್ನು ಇಟ್ಕೊಂಡು ನಾನು ನಡ್ಕೊಂಡಿದ್ದೀನಿ. ನೀವು ನನ್ನನ್ನು ಮಾದರಿ ಮಾಡ್ಕೊಂಡು ನಡ್ಕೊಡ್ರಿ ಅಂತಾರೆ. ಯಾರು? ಪೌಲನು. ನಾನು ಕ್ರಿಸ್ತನ ಹಾಗೆ ನಡ್ಕೊಂಡಿದ್ದೀನಿ, ನೀವು ನನ್ನ ಹಾಗೆ ನಡ್ಕೊಡ್ರೆ ಪೌಲನೇ ಹೇಳಿದ್ದಾನೆ. ಇವಾಗ ನಾವು ಯಾರು ನೋಡಬೇಕು? ಯೇಸು ಕ್ರಿಸ್ತ ನೋಡೋಣ. ಎರಡನೇದಾಗಿ ಪೌಲನ್ನು ನೋಡೋಣ. ಮೂರನೇದಾಗಿ ಭಕ್ತರು ಇರ್ತಾರಲ್ಲ, ಈ ಭಕ್ತರ ಹಾಗೆ ನಾವು ನೋಡ್ಕೊಂಡು ಹೋಗೋಣ. ಲೋಕ ನೋಡ್ತೀರಾ? ಲೋಕದಲ್ಲೆಲ್ಲ ಸರಿ ಇಲ್ಲ, ತಪ್ಪು. ಕಾಯಿನನ್ನು ಹಾಗೆ ಇರ್ತಾರೆ, ಇಸ್ಕರಿಯೋತ ಯೂದನ ಹಾಗೆ ಇರ್ತಾರೆ, ಗೆಹಾಜಿ ಹಾಗೆ ಇರ್ತಾರೆ, ಏನ್ರಿ? ಇಲ್ಲಾಂದರೆ ಎಜಬೇಲಳ ಹಾಗೆ ಇರ್ತಾರೆ. ಹೌದಲ್ವ? ಅಂಥವ್ರ ಗುಣ ಲೋಕದಲ್ಲಿ ಎಲ್ಲ ಎಂಥವ್ರ ಗುಣ? ಕಾಯಿನನ ಗುಣ, ಗೆಹಾಜಿಯ ಗುಣ, ಇಸ್ಕರಿಯೋತನ ಗುಣ, ಹೆಜಬೇಲಳ ಗುಣ. ಲೋಕ. ಸಭೆಯಲ್ಲಿ
ಸಭೆಯಲ್ಲಿ ಪೌಲನು ಕಾಣಬೇಕು, ರೂತಳು ಕಾಣಬೇಕು, ಮರಿಯಳು ಕಾಣಬೇಕು, ಎಸ್ತೇರಳು ಕಾಣಬೇಕು, ಮೋಶೆ ಕಾಣಬೇಕು, ಯೆಹೋಶುವ ಕಾಣಬೇಕು, ದಾನಿಯೇಲನ್ನು ಕಾಣಬೇಕು, ಯೇಸು ಪ್ರಭು ಕಾಣಬೇಕು. ಯಾರು ಕಾಣ್ತಾ ಇದ್ದಾರೆ? ಹೌದಲ್ವ? ಯೇಸು ಪ್ರಭು ಕಂಡಾಗ ಮೋಸ ಇಲ್ಲ, ದಾನಿಯೇಲನ್ನು ಕಂಡಾಗ ಮೋಸ ಇಲ್ಲ, ಯೆಜಬೇಲಳು ಕಂಡಾಗ ರೂಪ, ಆವಾಗ ಗಲಿಬಿಲಿ ಇರುತ್ತೆ. ಇಸ್ಕರಿಯೋತ ಯೂದನ ಕಂಡಾಗ, ಇಸ್ಕರಿಯೋತ ಯೂದನು ಇರುವಂಥ ಗುಣಗಳು ಕಂಡಾಗ ಅಲ್ಲಿ ಕೂಡ ಗಲಿಬಿಲಿ ಇರುತ್ತೆ. ಅದಕ್ಕೆ ನಾವೆಲ್ಲರೂ ಸ್ತ್ರೀಯರಾದರೆ ರೂತಳ ಹಾಗೆ, ಇಲ್ಲಾಂದರೆ ಮರಿಯಮ್ಮಳ ಹಾಗೆ, ಇಲ್ಲಾಂದರೆ ಎಸ್ತೇರಳ ಹಾಗೆ, ಇಲ್ಲಾಂದರೆ ಶಾರಳ ಹಾಗೆ, ಅವರ ಹಾಗೆ ನಾವು ಜೀವಿಸೋಣ. ಪುರುಷರಾದರೆ ಒಬ್ಬ ಮೋಶೆ, ಇಲ್ಲಾಂದರೆ ದಾನಿಯೇಲನು, ಇಲ್ಲಾಂದರೆ ಓಷಾಯನು, ಶದ್ರಕ್, ಮೇಷಕ್, ಇಂಥವರೆಲ್ಲರ ಗುಣಗಳಿದೆಯಲ್ಲ, ಅಂತಹ ಗುಣಗಳು ನಮ್ಮಲ್ಲಿ ಬರಬೇಕು, ಪ್ರಭು ಗುಣಗಳು ಬರಬೇಕು. ಆ ರೀತಿ ಇದ್ದಾಗ ಪ್ರಿಯರ ದೇವರ ಮಕ್ಕಳಿರ ಅಭಿವೃದ್ಧಿ ಆಗ್ತೀವಿ. ಓಕೆನಾ? ಎರಡನೇದಾಗಿ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಬ್ರಿಗೊಬ್ರು ನಾವು ಏನು ಮಾತಾಡಿದ್ರೂ ಆತ್ಮೀಯ ರೀತಿಯಲ್ಲೇ ಇರೋಣ, ಆತ್ಮೀಯ ರೀತಿಯಲ್ಲೇ ಬೆಳೆಯೋಣ. ಒಂದು ವೇಳೆ ಮನೆ ಸಂಬಂಧ ಮಾತುಗಳು ಬೇಡ, ಮನೆಗೆ ಸಂಸಾರ ಇವೆಲ್ಲ ಏನು ಬೇಡ ಪ್ರಿಯರೇ, ಅವೆಲ್ಲ ವ್ಯರ್ಥ. ಅದಕ್ಕೆ ಮತ್ತೆ ಶಿಕ್ಷೆ ಆಗುತ್ತೆ, ಬಿಟ್ಬಿಡಿ. ಒಂದು ವೇಳೆ ಯಾರಾದರೂ ನೋಯಿಸುವಂಥ ರೀತಿಯಲ್ಲಿ ಮಾತಾಡಿದ್ರು, ಯಾರಾದರೂ ನೋಯಿಸುವಂಥ ರೀತಿಯಲ್ಲಿದ್ದರೆ ಮಾತಾಡಿದ್ರೆ ಅದನ್ನೆಲ್ಲ ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡಿ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಕೊರಗಿ ಮತ್ತೆ ರೋಗದಲ್ಲಿ ಬಿಡಬೇಕಾಗತ್ತೆ. ಮಾತುಗಳು ಹಂಗೂ ಬರುತ್ತೆ, ಹಿಂಗೂ ಬರ್ತಾ ಇರುತ್ತೆ. ಓಕೆನಾ? ಹೇಗಿದ್ದರೂ ಕೂಡ ಒಳ್ಳೆ ಮಾತು ಬಂದರೆ ದೇವ್ರಿಗೆ ಸ್ತೋತ್ರವಾಗಲಿ. ಒಂದು ವೇಳೆ ಮನಸ್ಸು ನೋಯಿಸುವಂಥ ಮಾತುಗಳು ಬಂದಾಗ ಅವಾಗ ಏನು ಮಾಡ್ತೀರಿ? ದೇವ್ರಿಗೆ ಸ್ತೋತ್ರ ಹೇಳ್ಕೊಂಡು ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡಿ, ದುಃಖ ಪಡೋಕ್ಕೆ ಹೋಗಬೇಡಿ. ಆತ್ಮಿಕವಾಗಿ ಬೆಳಿಬೇಕು ನಾವೆಲ್ಲರೂ, ಆಯಿತಾ? ಆತ್ಮಿಕವಾಗಿ ನಾವೆಲ್ಲರೂ ಬೆಳೆಯೋಣ, ಎಲ್ಲರನ್ನು ಪ್ರೀತಿಸೋಣ, ದೇವರ ಸೇವೆ ನಿಮಿತ್ತವಾಗಿ ಪ್ರಯಾಸ ಪಡೋಣ. ಕೊನೆಯದಾಗಿ ಇನ್ನೊಂದು ವಚನವನ್ನು ತೋರಿಸಿ ನಾನು ಮುಗಿಸ್ತೀನಿ. ಅದೇ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರೇ. 16ನೇ ವಚನವನ್ನು 16 ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ, ಸ್ವತಂತ್ರನಂತೆ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಬೇಡಿರಿ. ನೀವು ದೇವರ ದಾಸರಾಗಿದ್ದೀರಲ್ಲ, ಎಲ್ಲರನ್ನು ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ ಅಂತಾರೆ. ಓಕೆನಾ? ಈ ಮಾತುಗಳನ್ನು ಪ್ರಿಯರ ದೇವ್ರ ಮಕ್ಕಳಿರ ಒಬ್ರಿಗೊಬ್ಬರು ಧ್ಯಾನಿಸ್ಕೊಂಡು ಭಕ್ತಿಯಿಂದ ನಡಿಬೇಕಂತೇಳಿ ನಾನು ಮುಗಿಸ್ತಾ ಇದ್ದೇನೆ ಪ್ರಿಯರು. ಈ ಮಾತುಗಳು ನಮ್ಮ ಆತ್ಮಗಳಿಗೆ ದೀಪವಾಗಿದೆ. ಓಕೆನಾ? ನಾವು ಮುಂದೆ ನಡೆಯುವುದಕ್ಕೆ ದಾರಿಯಾಗಿದೆ ಪ್ರಿಯರು. ಆದ್ದರಿಂದ ಪ್ರತಿ ವಾಕ್ಯಗಳನ್ನು ಧ್ಯಾನಿಸಿರಿ, ಆನಂತರ ಪ್ರತಿನಿತ್ಯ ಲೈವನ್ನು ವೀಕ್ಷಿಸಿರಿ. ಯಾರು ಹೇಳಿದ್ರು ಕೇಳಿ, ಕರೆಕ್ಟಾಗಿ ಹೇಳ್ತಾ ಇದ್ದಾರೆ, ಭಿನ್ನವಾಗಿ ಹೇಳ್ತಾರೆ, ಅದನ್ನು ನೋಡ್ಕೊಳ್ಳಿ. ಓಕೆನಾ? ಅದನ್ನು ನೋಡಿಕೊಂಡು ಮುಂದೆ ಹೆಜ್ಜೆ ಹಾಕಿ. ನಿಮ್ಮ ಪ್ರಾಂತದಲ್ಲಿ, ಇವಾಗ ಮಂಗಳೂರು ಪ್ರಾಂತದಲ್ಲಿ ಸಭೆ ಅಭಿವೃದ್ಧಿ ಆಗಬೇಕು, ಮಂಗಳೂರು ಪ್ರಾಂತದಲ್ಲಿ ಸಭೆ ಡೆವಲಪ್ ಆಗಬೇಕಂದ್ರೆ ಎಲ್ಲರೂ ಏಕ ಮನಸ್ಸಿಂದ ಪ್ರಾರ್ಥನೆ ಮಾಡಿ ಪ್ರೋತ್ಸಾಹ ಕೊಡಿ. ಪ್ರತಿ ಭಾನುವಾರ ಇಲ್ಲಿ ಆರಾಧನೆ ನಡೆಯುತ್ತೆ, ಲೈವ್ ಕಾರ್ಯಕ್ರಮ ಇರುತ್ತೆ, ಎಲ್ಲರೂ ಬನ್ನಿ. ಓಕೆನಾ? ಯಾರು ಮಿಸ್ ಮಾಡ್ಕೋಬೇಡಿ. ಇದು ದೇವರ ಸಹವಾಸದಲ್ಲಿ ನಾವು ನಡಿಬೇಕು. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.